ಏನಾಗುತ್ತೆ ಅಂತಂದ್ರೆ ನಾವು ಇತಿಹಾಸದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದ್ವಿ, ಇಡೀ ಪ್ರಪಂಚವನ್ನ ಗೆದ್ದಂತಹ ಚಕ್ರವರ್ತಿ ಅಲೆಕ್ಸಾಂಡರ್ ಅಂತ. ಆದರೆ ಇಡೀ ಪ್ರಪಂಚಕ್ಕೆ ಅವನು ಇಡೀ ಪ್ರಪಂಚವನ್ನ ಗೆದ್ದಂಥವನು, ಆದರೆ ಭಾರತಕ್ಕಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು ಏನು ಅಂತಂದರೆ, ಅಲೆಕ್ಸಾಂಡರ್ ಇಡೀ ಪ್ರಪಂಚ ಗೆದ್ಕೊಂಡು ಬಂದ, ಆದರೆ ಭಾರತವನ್ನು ಗೆಲ್ಲೋದಕ್ಕೆ ಆಗಲಿಲ್ಲ. ಪುರೂರವ ಅನ್ನುವಂತಹ ಒಬ್ಬ ರಾಜ, ಅತ್ಯಂತ ಶ್ರೇಷ್ಠ ರಾಜ ಇದ್ದ. ಅವನ ಜೊತೆಗೆ ಅಲೆಕ್ಸಾಂಡರ್ ನಿರಂತರವಾಗಿ ಕಾದಾಟ ಮಾಡ್ತಾನೆ. ಇನ್ನೇನು ಪುರೂರವ ಅಲೆಕ್ಸಾಂಡರ್ನನ್ನ ಸೋಲಿಸಿ ಸಾಯಿಸಬೇಕು ಅಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಹೆಂಡತಿಗೆ ಗೊತ್ತಾಗುತ್ತೆ, ಈ ಥರದ ರಕ್ಷೆ ಅನ್ನುವಂತಹ ಪವಿತ್ರವಾದಂತಹ ಸಂಕೇತ ಇದೆ ಭಾರತದಲ್ಲಿ, ಅದನ್ನು ನಾನು ಪುರೂರವನಿಗೆ ಕಳಿಸ್ಕೊಟ್ರೆ ಬಹುಶಃ ನನ್ನ ಯಜಮಾನ ಅಲೆಕ್ಸಾಂಡರ್ನನ್ನು ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಅವಳು ಅಲೆಕ್ಸಾಂಡರ್ನ ಬದುಕಿಸ್ಕೊಡು ಅನ್ನೋ ಕಾರಣಕ್ಕೆ ಅವಳು ಈ ರಕ್ಷೆಯನ್ನು ಕಳಿಸ್ಕೊಡ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ರಕ್ಷೆಯನ್ನು ಸ್ವೀಕರಿಸಿದಂತಹ ಪುರೂರವ ಅಲೆಕ್ಸಾಂಡರ್ನನ್ನು ಬಿಟ್ಟು ಬಿಡ್ತಾನೆ. ಆದರೆ ಮರುದಿನ ಮತ್ತೆ ಮೋಸದಿಂದ ಇದೇ ಅಲೆಕ್ಸಾಂಡರ್ ಪುರೂರವನನ್ನು ಸಾಯಿಸ್ತಾನೆ. ಆದರೆ ಅಲೆಕ್ಸಾಂಡರ್ ಅಂದ್ಕೊಂಡ, ರಾಜ ಸತ್ತು ಹೋದರೆ ಭಾರತವನ್ನು ಗೆದ್ದು ಬಿಡ್ತೀನಿ ಅಂತ. ಇದು ಯಾವುದೋ ಬೇರೆ ದೇಶದ ಥರ ದೇಶ ಅಲ್ಲ, ಇದು ಭಾರತ. ಇಲ್ಲಿ ರಾಜ ಸತ್ತು ಹೋದರೆ ಯುದ್ಧ ಮುಗಿಯೋದಿಲ್ಲ, ರಾಜನ ಹೆಂಡತಿ ರಾಣಿ ಬಂದು ಯುದ್ಧ ಮಾಡ್ತಾಳೆ. ಖಂಡಿತ.